ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪ್ರೊ ಕಬಡ್ಡಿಯಲ್ಲೂ ಸಹ ಮಿಂಚಿದಂತ ಆಟಗಾರ. ಪ್ರೊ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಒಂದು ಅದ್ಭುತವಾದಂತಹ ಪ್ರದರ್ಶನ ನೀಡಿದಂತಹ ಆಟಗಾರ. ಈ ಬಾರಿ ಒಂದೊಳ್ಳೆ ಟ್ಯಾಕಲ್ ಬ್ಯಾಕ್ವರ್ಡ್ ಬಂತು. One zero. ದಾಳಿಯಲ್ಲಿ ಮಂಜು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಯುವ ಕಬಡ್ಡಿ ಸೀರೀಸ್ನಲ್ಲಿ ಪ್ರತಿನಿಧಿಸಿದಂತ ಆಟಗಾರ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆದರೂ ಮತ್ತೆ ದಾಳಿಯಲ್ಲಿ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಮಿತ್ ಲೆಫ್ಟ್ ರೈಡರ್. 5 ಆಟಗಾರ ನಡುವೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದಲ್ಲಿ ಒಬ್ಬ ಅನುಭವಿ ಆಟಗಾರ ಹೇಮಂತ್ ಅವರನ್ನು ಸಹ ಕಾಣಬಹುದಾಗಿದೆ. ದಾಳಿಯಲ್ಲಿ ಯಶ್ವಂತ್ ಉತ್ತಮವಾದಂತಹ ಟ್ಯಾಕಲ್. ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ ಒಂದೊಳ್ಳೆ ಸ್ಟ್ರಾಟಜಿ. ತ್ರೀ ಝೀರೋ ಕುವೆಂಪು ತಂಡದ ಪರವಾಗಿ. ಮಂಜು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ. ಫಸ್ಟ್ ಟೈಮ್ ಔಟ್ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ 3-0. Third ride, it's a 2 or tie. Decide ride ನಲ್ಲಿ ಅಮಿತ್ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರ. ಈ ಬಾರಿ ಶಿವ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಶ್ರೇಷ್ಠ ಡಿಫೆಂಡರ್. ಇಲ್ಲಿ ಆತುರದ ನಿರ್ಧಾರ. ಉತ್ತಮವಾದಂತಹ ಒಂದು ಆರಂಭ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಹೇಮಂತ್ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಅನುಭವಿ ಆಟಗಾರ. ಎಸ್, ಇದೇ ಮೈದಾನದಲ್ಲಿ ಆಡಿ ಬೆಳೆದಂತ ಒಬ್ಬ ಶ್ರೇಷ್ಠ ಆಟಗಾರ. ದಾಳಿಯಲ್ಲಿ ಪ್ರಜು ತೀರ್ಪುಗಾರರು ತೀರ್ಮಾನ ನೀಡುತ್ತಾರೆ.
ಎಸ್ ಮನೋಜ್ ಗೌಡ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ದಾಳಿಗಾರ. ಒಂದೊಳ್ಳೆ ಜಂಪ್. ಎಸ್ ಮಲ್ಟಿಪಲ್ ರೈಟ್ ಪಾಯಿಂಟ್. ಫೋರ್ 3 in favor of ಕುವೆಂಪು ಸ್ಪೋರ್ಟ್ಸ್ ಕ್ಲಬ್. ಈ ಕಬಡ್ಡಿ ಪಂದ್ಯಾವಳಿಯ ಆಯೋಜಕರಾಗಿ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ NK ಶಿವಣ್ಣರವರು, ಅವ್ರ ಜೊತೆಯಲ್ಲಿ ನಮ್ಮ ಗೋವಿಂದರಾಜನಗರ ವಾರ್ಡ್ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಲಕ್ಕಣ್ಣರವರು, ಅವ್ರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀಯುತ ರಘುರವರು, ಶ್ರೀಯುತ ಭೂಷಣ್ರವರು, ಶ್ರೀಯುತ ರಮೇಶ್ ರವರು ಹಾಗೂ ಶ್ರೀಯುತ ಶರತ್ ರವರ ನೇತೃತ್ವದಲ್ಲಿ ನಮ್ಮ ಗೋವಿಂದರಾಜನಗರದ ನೆಚ್ಚಿನ ಶಾಸಕರು, ಅಭಿವೃದ್ಧಿ ಅಧಿಕಾರರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಪ್ರಿಯಾ ಕೃಷ್ಣ ಸರ್ ಅವರ ಒಂದು ಸಾರಥ್ಯದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಕರ್ನಾಟಕ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ಎಸ್ ಮನೋಜ್ ಗೌಡ 4-4 ಸಮಬಲ ಹೋರಾಟದಲ್ಲಿ ಪಂದ್ಯ. ಥರ್ಡ್ ರೈಟ್. ಇಟ್ಸ್ 2 or tie. ಮಾಡು ಇಲ್ಲವೇ ಮಡಿ. ನಾಲ್ಕು ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಪ್ರಜು, ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಯುವ ದಾಳಿಗಾರ. ರೈಟ್ ಕಾರ್ನರ್ ಭಾಗದಲ್ಲಿ ಮಿಸ್ಟೇಕ್. 5-4. ದಾಳಿಯಲ್ಲಿ ಮನೋಜ್ ಗೌಡ, ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಖ್ಯಾತ ದಾಳಿಗಾರ. 4 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಸಗಸು ವೇಗದ ಒಂದು ದಾಳಿಯೊಂದಿಗೆ ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ದಾಳಿಯನ್ನು ನಡೆಸಬಲ್ಲಂತ ಒಂದು ಕ್ಷಮತೆ ಉಳ್ಳಂತ ಆಟಗಾರ. ಎಂಡ್ ಲೈನ್ ಗೇಮ್ಗೆ ಮುಂದಾಗಿದ್ದಾರೆ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್. ಈ ಬಾರಿ ಟಚ್ ಬೇಡವಾದಂತ ಟ್ಯಾಕಲ್ಗೆ ಮುಂದಾದರು. ಸ್ಕೋರ್ 5 ಈಚ್. 5-5 ಪಂದ್ಯ ಬರ್ತಾ ಇದೆ. ಪ್ರೇಕ್ಷಕರೇ ಬರ್ಲಿ ಒಂದು ಜೋರ ಚಪ್ಪಾಳೆ. ಎಂತ ಪಂದ್ಯ. ಲೆಫ್ಟ್ ರೈಡರ್ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಮಿತ್ ಎಂಟಿ ರೈಡ್ ಒಂದಿಗೆ ವಾಪಸ್ ಆದ್ರು. ದಾಳಿಯಲ್ಲಿ ಮತ್ತೆ ಮನೋಜ್ ಗೌಡ. ಸೂಪರ್ ಟ್ಯಾಕಲ್ ಆನ್ ಆಗಿದೆ 3 ಆಟಗಾರ ನಡುವೆ. ಕಾದ್ ನೋಡ್ಬೇಕಾಗಿದೆ. ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಉತ್ತಮವಾದಂತಹ ಎಸ್ಕೇಪ್. ಆರು 5 1 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ರೈಟ್ ಕಾರ್ನರ್ ಭಾಗದಿಂದ ಎಜೆ ಕಾರ್ತಿಕ್ ಮತ್ತೆ ಮಿಸ್ಟೇಕ್. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 6 ಈಚ್. 6-6.
ಸಿಕ್ಸ್ ಈಚ್, 6-6ರಲ್ಲಿ ಪಂದ್ಯ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. ಪ್ರಥಮ ದಾಳಿಯನ್ನು ಆರಂಭಿಸ್ಕೊಳ್ತಾ ಇದ್ದಾರೆ ಮನೋಜ್ ಗೌಡ. ಸೂಪರ್ ಕ್ಲಾನ್ ಆಗಿದೆ. ಅನುಭವಿ ಆಟಗಾರ ಮನೋಜ್ ಸಾಕಷ್ಟು ಒಳಭಾಗಕ್ಕೆ ನುಗ್ಗಿದ್ರು. ಬೇಡವಾದಂತಹ ಒಂದು ಟ್ಯಾಕಲ್. ದಾಳಿಯಲ್ಲಿ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಸ್ಟಾರ್ ರೈಡರ್ ಅಮಿತ್. ಸೆವೆನ್ ಈಚ್, 7-7ರಲ್ಲಿ ಪಂದ್ಯ. ವಾಡ ಮ್ಯಾಚ್. ಸೂಪರ್ ಕ್ಲಾನ್ ಆಗಿರುವಂತ ಸಂದರ್ಭ. ದಾಳಿಯಲ್ಲಿ ಮನೋಜ್ ಗೌಡ 3 ಆಟಗಾರ ನಡುವ ಕಾತ್ ನೋಡೋಣ. ಉತ್ತಮವಾದಂಥ ಒಂದು ಪಾದಗಳ ಚಲನೆಯೊಂದಿಗೆ ಆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡ್ತಾ ರೈಟ್ ಹಾಗೂ ಲೆಫ್ಟ್ 2 ಕಾರ್ನರ್ಗಳಲ್ಲಿ ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದಾನೆ. ಒಂದು ಕಡೆ ಸೇರಿಸುವಂತ ಒಂದು ಪ್ರಯತ್ನ. ಡಿಫೆನ್ಸ್ ವಿಭಾಗದಲ್ಲಿ ಮಿಸ್ಟೇಕ್. 8-7. Second half, first time at Royal Sports Club. ಮತ್ತೆ ಪಂದ್ಯ ಆರಂಭವಾಗ್ತಾ ಇದೆ. ದಾಳಿಯಲ್ಲಿ ಕುವೆಂಪು ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಮಿತ್ ಲೆಫ್ಟ್ ರೈಡರ್. ಸಾಕಷ್ಟು ವೇಗದ ದಾಳಿ, ಭಾರಿ ವಾಡ ಬ್ಯಾಕ್ ಹೋಲ್ಡ್. ರಾಕಿ ಅವರಿಂದ ಟ್ಯಾಕಲ್ ಬಂತು. ಶಿವ ಅಷ್ಟೇ ವೇಗವಾಗಿ ಸಪೋರ್ಟ್ ನೀಡಿದ್ರು. ಹನ್ನೆರಡು 8, 4 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಮ್ಮೆ ಶಿವ ಹಾಗೂ ಮಂಜು ಜೊತೆಯಲ್ಲಿ ರಾಕಿ. 13-8, 13-8 ಇನ್ ಫೇವರ್ ಆಫ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ಯಶವಂತ್ ಮಲ್ಟಿಪಲ್ ರೈಟ್ ಪಾಯಿಂಟ್. ಯುವ ಮುಖಂಡರಾಗಿರುವಂತಹ ಶ್ರೀಯುತ ನಾಗಭೂಷಣ್ ರವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. Second call, Swastik versus HYC. Both the team captain, please ready. ಎರಡನೇ ಕರೆ HYC ವಿರುದ್ಧ ಸ್ವಸ್ತಿಕ್. ಎರಡು ತಂಡದ ನಾಯಕರೇ ತಮ್ಮ ತಂಡವನ್ನು ಅಣಿಗೊಳಿಸಿ. For the next quarter final match, HYC versus Swastik Sports Club. This is the second call for you. Please get ready. Hello. Second call, Swastik ವಿರುದ್ಧ HYC. ಎರಡು ತಂಡಗಳಿಗಿದು ಎರಡನೇ ಕರೆ. HYC ಹೆಸರುಘಟ್ಟ ವಿರುದ್ಧ ಸ್ವಾಸ್ಟಿಕ್. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಮನೋಜ್ ಗೌಡ 15-8. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 16-8ರಲ್ಲಿ 8 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್.
ಥರ್ಡ್ ರೈಡ್. ಇಟ್ಸ್ ಎ 2 or tie. ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಅಮೀನ್. ಎಜೆ ಕಾರ್ತಿಕ್ ಮತ್ತೊಂದು ಆತುರದ ನಿರ್ಧಾರ. (16-9) in favor of Royal Sports Club. 4 ಆಟಗಳ ನಡುವೆ ದಾಳಿಯಲ್ಲಿ ಯಶ್ವಂತ್. ಸಾಕಷ್ಟು ವೇಗದ ದಾಳಿ. ರನ್ನಿಂಗ್ ಹ್ಯಾಂಡ್ ಟಚ್ಗಾಗಿ ಪ್ರಯತ್ನ. ಹದಿನೇಳು 9 (17-9) in favor of Royal Sports Club. ದಾಳಿಯಲ್ಲಿ ಮಂಜು. ಬೋತ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 5 minutes to go. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸೂಪರ್ ಟ್ಯಾಕಲ್ ಆನ್ ಆಗಿದ್ದ ಸಂದರ್ಭ. ರೈಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಬಂತು. ಸೂಪರ್ ಟ್ಯಾಕಲ್. ಹದಿನೇಳು. ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್. ಬೋತ್ ಟೀಮ್ ಕ್ಯಾಪ್ಟನ್. ಲಾಸ್ಟ್ 4 minutes to go. 17-13 (17-13) in favor of Royal Sports Club. ದಾಳಿಯಲ್ಲಿ ಮನೋಜ್ ಗೌಡ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. 5 ಆಟಗಾರ ನಡುವೆ ಟೂ ಟಚ್ಗಾಗಿ ಪ್ರಯತ್ನ. ಲೆಫ್ಟ್ ರೈಡರ್ ಅಮಿತ್. ಸಾಕಷ್ಟು ವೇಗದ ದಾಳಿಯೊಂದಿಗೆ 17-13 4 ಅಂಕದ ಮುನ್ನಡೆಯಲ್ಲಿ ರಾಯಲ್ಸ್. ಈ ಬಾರಿ ಹೇಮಂತ್ ಅವರಿಂದ ಒಂದು ಡೈವಿಂಗ್ ಆಂಕಲ್ ಹೋಲ್ಡ್. (18-13) 18-13 in favor of Royal Sports Club. Both team captain. Last 3 minutes to go. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 18-13. ಪ್ರೇಕ್ಷಕರು ಒಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಒಂದೇ ಟ್ಯಾಕಲ್ ಆಗಿರೋದು. 1 ಪಾಯಿಂಟ್ ಆ್ಯಡ್ ಆಗಿದೆ ಅಷ್ಟೇ. ಪ್ಲಸ್ ಮಾಡ್ತಾ ಹೋಗಿ ಅಷ್ಟೇ. ಇವಾಗ ಸ್ಕೋರ್ ನೀವೇ ಹೇಳ್ಬೇಕು. ಎಷ್ಟು ಸ್ಕೋರು? ಲೆಕ್ಕ ಯಾರೇ ಕೊಟ್ಟಿದ್ದು? ಕೊನೆ 2 ನಿಮಿಷ ಆಟ ಮಾತ್ರ ಬಾಕಿ ಇದೆ. ಟ್ಯೂಷನ್ಗೆ ಸೇರ್ಸೋಣ ಅವ್ರನ್ನ. ಎಸ್ 19-13 19-13 ಇನ್ ಫೇವರ್ ಆಫ್ ರಾಯಲ್ಸ್. ಪ್ರಜು ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂತ ರಾಕಿ. ತಂಡದ ಮುಖ್ಯ ತರಬೇತುದಾರರಾಗಿ ನಾರಾಯಣಾಚಾರ್ಯ ಅವರು, ಮ್ಯಾನೇಜರ್ ಆಗಿ ಕಿಶೋರ್ ಅವರು. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ರಾಯಲ್ಸ್ ತಂಡದ ಯಶ್ವಂತ್. ಜಾಲಿ ಜಾಲಿ. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹಲೋ, ಲಾಸ್ಟ್ ಅಂಡ್ ಫೈನಲ್ ಕಾಲ್. ಸ್ವಸ್ಟಿಕ್ ಹಾಗೂ HYC ಹೆಸರುಘಟ್ಟ.
ಇದು ತಮಗೆ ಅಂತಿಮ ಕರೆ. ಇದು ಲಾಸ್ಟ್ ಅಂಡ್ ಫೈನಲ್ ಕಾಲ್. ಉತ್ತಮ ಹಿಡಿತ. ಟ್ವೆಂಟಿ-ಫೋರ್ 14, 24-14. Yes, last and final call. Swastik Sports Club ವಿರುದ್ಧ HYC ಹೆಸರುಘಟ್ಟ. Please bring your team immediately on call. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡ ಈ ಪಂದ್ಯದಲ್ಲಿ ವಿಜಯಶಾಲಿಯಾಗಿದೆ.